ಇನ್ನ ಒಂದು ವರ್ಕೌಟ್ ಮಾಡುವಂಥದ್ದು ಏನಂತಂದ್ರೆ ಯಾರೋ ಒಬ್ರು ವೆಯ್ಟ್ ಜಾಸ್ತಿ ಹಾಕೊಂಡು ಮಾಡ್ತಿರ್ತಾರೆ. ಇವಾಗ ಇನ್ನೊಬ್ರು ಬಂದಿರ್ತಾರೆ ಅಕ್ಕಪಕ್ಕ ನೋಡ್ತಾ ಇರ್ತಾರೆ ಎಷ್ಟು ಹಾಕೊಂಡು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತಾರೆ. ಸೊ ಅದು ಹಾಕೊಳ್ಳುವಂಥದ್ದು ಇಲ್ಲ ಒಂದ್ ಕಡೆ ನಮ್ಗೆ ಇಂಜುರಿ ಆಗುವಂತ ಚಾನ್ಸಸ್ ಜಾಸ್ತಿ. 101% 101% ಆಗೇ ಆಗುತ್ತೆ. ನನ್ನ ಕೆಪಾಸಿಟಿ ಬೇರೆ, ನಿಮ್ಮ ಕೆಪಾಸಿಟಿ ಬೇರೆ, ನಿಮ್ಮ ಗೋಲ್ ಬೇರೆ, ನನ್ನ ಗೋಲ್ ಬೇರೆ. ಮತ್ತೆ ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ? 15 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 15 ವರ್ಷ ಆಯಿತು. 12 ವರ್ಷ ಜನರಲ್ ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗ್ ಆಯ್ತು. 7 ವರ್ಷ ಬಾಡಿ ಬಿಲ್ಡಿಂಗ್ ಆಯ್ತು. ಸೊ ನಾನು ಹೋಗೋ ಪ್ರೋಗ್ರೆಸ್ಸೇ ಬೇರೆ. ಯಾರೇ ಒಬ್ಬ ನ್ಯೂ ಕಮರ್ ಬಂದು ನಂತರ ವೇಟ್ಸ್ ಹೊಡಿಬೇಕು ಅಂದ್ರೆ ಅದು ಕಂಪೇರ್ ಮಾಡ್ಕೊಳ್ಳೋ ಅರ್ಥನೇ ಇರೋಲ್ಲ. ಅವ್ರದ್ದು ಅವ್ರಿಗೆ ಇವಾಗ ಇನ್ನೂ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸೊಂಟ ಎಷ್ಟಿದೆಯೋ ಪ್ಯಾಂಟ್ ಅಷ್ಟೇ ತಗೋಬೇಕು. ಚೆನ್ನಾಗೈತೆ ಅಂದ್ಬಿಟ್ಟು ದೊಡ್ಡ ಪ್ಯಾಂಟ್ ತಗೊಂಡ್ರೆ ಉದ್ರೋಗುತ್ತೆ ಅಷ್ಟೇ. ಸೊ ಇಂಜುರಿ, ಯಾಕೆಂದ್ರೆ ಜಿಮ್ಮಲ್ಲಿ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಯಾವಾಗ ಪೊಸಿಷನ್ಸ್ ರಾಂಗ್ ಮಾಡಿದಾಗ ಮತ್ತೆ ಈ ಓವರ್ ವೇಟ್ಸ್ ಹೊಡೆದಾಗ. ಸೊ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ವೇಟ್ಸು ಅಷ್ಟೇ ಮಾಡಿ. ಇವತ್ತು ಬರಲ್ವ ರಿಸಲ್ಟ್, 1 ವರ್ಷ ಬಿಟ್ಕೊಂಡು ಬರುತ್ತೆ. ಪೇಷನ್ಸ್ ಇರಬೇಕು. ಈ ಪೇಷನ್ಸ್ ಇಲ್ಲ ಅಂದ್ರೆ ಈ ಫೀಲ್ಡ್ ಬರಕ್ಕೆ ಹೋಗ್ಬಾರ್ದು. ಫಿಟ್ನೆಸ್ ಇಂಡಸ್ಟ್ರಿಗೆ ಬರ್ಲಕ್ಕೆ ಹೋಗ್ಬಾರ್ದು. ಪೇಷನ್ಸ್ ಇರಬೇಕು ಮೈನ್ ಥಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.